My precious children of God, I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today's promise is taken from Deuteronomy chapter 8 verse 18. ಈ ದಿನದ ವಾಗ್ದಾನ ವಚನವನ್ನು ಧರ್ಮೋಪದೇಶ ಕಾಂಡ 8:18ನೇ ವಚನದಿಂದ ತೆಗೆದುಕೊಳ್ಳಲಾಗಿದೆ. It says, "But remember the Lord your God, for it is He who gives you the ability to produce health." ನಿಮ್ಮ ದೇವರಾದ ಯೆಹೋವನೇ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನು ಎಂದು ಬರೆಯಲ್ಪಟ್ಟಿದೆ. Precious children, how can we be filled with the power of God and the blessings of God? ಅಮೂಲ್ಯವಾದ ದೇವರ ಮಕ್ಕಳೇ, ನಾವು ದೇವರ ಬಲದಿಂದ ಮತ್ತು ಆಶೀರ್ವಾದದಿಂದ ಹೇಗೆ ತುಂಬಲ್ಪಡಬಹುದು? When we are united with the Lord, we will receive all God's abundant blessings. ನಾವು ದೇವರೊಂದಿಗೆ ಒಂದಾಗಿರುವಾಗ ದೇವರ ಹೇರಳವಾದ ಆಶೀರ್ವಾದವನ್ನು ಪಡೆಯುತ್ತೇವೆ. Lord Jesus Christ is the best model for all of us. ನಮ್ಮೆಲ್ಲರಿಗೆ ಯೇಸು ಕ್ರಿಸ್ತನು ಅತ್ಯುತ್ತಮ ಮಾದರಿಯಾಗಿದ್ದಾನೆ. John 10:30, the Lord Jesus says, "I and my Father are one." ಯೋಹಾನ 10:30ನೇ ವಚನದಲ್ಲಿ ಯೇಸು ತಾನೇ ಹೇಳುತ್ತಾನೆ, ನಾನು ನನ್ನ ತಂದೆಯೂ ಒಂದೇ ಆಗಿದ್ದೇವೆ. We have to lead such a life. ಇಂಥ ಜೀವಿತವನ್ನು ನೀವು ನಡೆಸಬೇಕು. We have to get united with the Lord God Almighty. ಸರ್ವಶಕ್ತನಾದ ದೇವರೊಂದಿಗೆ ನಾವು ಒಂದಾಗಬೇಕು. How we can be united? ನಾವು ಒಂದಾಗುವುದು ಹೇಗೆ? Read the word of God. ದೇವರ ವಾಕ್ಯವನ್ನು ಓದಿರಿ. Do according to what it says. ಅದು ಹೇಳಿದಂತೆ ಮಾಡಿರಿ. Obey the Lord's word. ದೇವರ ಮಾತಿಗೆ ವಿಧೇಯರಾಗಿರಿ. And cling on to Jesus Christ. ಯೇಸು ಕ್ರಿಸ್ತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. Seek Him with all your heart. ಸಂಪೂರ್ಣ ಹೃದಯದಿಂದ ಆತನನ್ನು ಬಯಸಿರಿ. When you do all these things, we will be united with the Lord God Almighty. ಹೀಗೆ ನೀವು ಮಾಡುವುದಾದರೆ ಸರ್ವಶಕ್ತನಾದ ದೇವರೊಂದಿಗೆ ಒಂದಾಗುವಿರಿ. The first thing the Lord will teach you the fear of God. ಮೊದಲನೆಯದಾಗಿ ದೇವರು ನಿಮಗೆ ದೇವರ ಭಯವನ್ನು ಕಲಿಸುವನು. Yes, in my life the Lord taught me how to have the fear of God. ನನ್ನ ಜೀವಿತದಲ್ಲಿ ದೇವರು ದೇವರ ಭಯವನ್ನು ಹೊಂದಿಕೊಳ್ಳುವುದು ಹೇಗೆ ಎಂದು ಕಲಿಸಿದನು. Psalm 144 verse 15 says, "Happy are the people whose God is the Lord." ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರೇ ಸಂತೋಷವುಳ್ಳವರು. In the Bible we read about Jacob and his two wives. ಯಾಕೋಬನು ಮತ್ತು ಅವನ 2 ಹೆಂಡತಿಯರ ಬಗ್ಗೆ ಸತ್ಯವೇದದಲ್ಲಿ ಓದುತ್ತೇವೆ. One was Leah and the next one was Rachel. ಲೇಯಳು ಮತ್ತು ರಾಹೇಲಳು ಎಂಬುದು ಅವರ ಹೆಸರು. Leah had many children. ಲೇಯಳಿಗೆ ಬಹುಮಂದಿ ಮಕ್ಕಳು. And every time she had a child, she thanked God from the bottom of her heart. ಪ್ರತಿ ಬಾರಿಯೂ ಆಕೆಗೆ ಮಗು ಹುಟ್ಟಿದಾಗ ಮನಪೂರ್ವಕವಾಗಿ ದೇವರಿಗೆ ಸ್ತೋತ್ರವನ್ನು ಆಕೆ ಹೇಳುತ್ತಿದ್ದಳು. So God was pleased with her. ದೇವರು ಆಕೆಯನ್ನು ಮೆಚ್ಚಿದ್ದನು. But Rachel, she could not bear a child for a long time. ಆದರೆ ದೀರ್ಘ ವರ್ಷಗಳ ಕಾಲ ರಾಹೇಲಳು ಮಕ್ಕಳನ್ನು ಹೆರಲಿಲ್ಲ. Not only that, what she did a wrong thing was she stole the idols of her father. ಆಕೆ ಮಾಡಿದ ತಪ್ಪೇನೆಂದರೆ ಆಕೆ ತಂದೆಯಿಂದ ಕೆಲವು ಮೂರ್ತಿಗಳನ್ನು ಕದ್ದು ತೆಗೆದುಕೊಂಡು ಬಂದಿದ್ದಳು. Instead of following the Lord God Almighty whom was followed by Jacob, she stole her father's idols. ಯಾಕೋಬನು ಸೇವಿಸುತ್ತಿದ್ದ ಸರ್ವಶಕ್ತನಾದ ದೇವರನ್ನು ಹಿಂಬಾಲಿಸುವ ಬದಲಾಗಿ ತನ್ನ ತಂದೆಯ ಮನೆಯ ಮೂರ್ತಿಗಳನ್ನು ಕದ್ದು ತಂದಿದ್ದಳು. Because of that, what has happened in her life? ಇದರಿಂದಾಗಿ ಆಕೆಯ ಜೀವಿತದಲ್ಲಿ ಏನಾಯಿತು? She could not reach the promised land. ವಾಗ್ದತ್ತ ದೇಶವನ್ನು ತಲುಪಲಾಗಲಿಲ್ಲ. She died on the way. ದಾರಿಯಲ್ಲೇ ಆಕೆ ಸತ್ತಳು. But Leah, end of the way, and she could receive God's blessing in such a way, they laid her body when she was dead along with her husband. ಆದರೆ ಲೇಯಳು ಹಾಗೆ ಮಾಡದ್ದರಿಂದ ದೇವರ ಆಶೀರ್ವಾದವನ್ನು ಪಡೆದಳು ಮತ್ತು ಆಕೆಯ ಮೃತದೇಹವನ್ನು ಗಂಡನ ಮೃತದೇಹದೊಂದಿಗೆ ಇಡಲಾಯಿತು. Yes, my beloved children of God, follow the ways of the Lord. ಹೌದು ಪ್ರಿಯರಾದ ದೇವರ ಮಕ್ಕಳೇ, ದೇವರ ಮಾರ್ಗದಲ್ಲಿ ನಡೆಯುವವರಾಗಿರ್ರಿ. And we will be also blessed like Leah. ಆಗ ನೀವು ಲೇಯಳಂತೆ ಆಶೀರ್ವದಿಸಲ್ಪಡುವಿರಿ. Shall we pray to receive God's special blessings today? ದೇವರ ವಿಶೇಷವಾದ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಬೇಡಿಕೊಳ್ಳುವ. Father, give us a heart to seek you with all our heart, Father. ತಂದೆಯೇ, ಮನಪೂರ್ವಕವಾಗಿ ನಾವು ನಿನ್ನನ್ನು ಬಯಸುವುದಕ್ಕಾಗಿ ನಮಗೆ ಸಹಾಯ ಮಾಡು. Father, touch all the children who are faithfully kneeling down and asking you to bless them with a special blessing today. ದೇವರೇ, ನಂಬಿಗಸ್ತರಾಗಿ ಮೊಣಕಾಲೂರಿ ನಿನ್ನಲ್ಲಿ ವಿಶೇಷವಾದ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಬೇಡಿಕೊಳ್ಳುತ್ತಿರುವವರನ್ನು ನೀನು ಸ್ಪರ್ಶಿಸು. Give them grace to praise you at all times like Leah, our Father. ಲೇಯಳಂತೆ ಅವರು ಕೂಡ ಸ್ತೋತ್ರ ಮಾಡುವಂತೆ ಕೃಪೆ ದಯಪಾಲಿಸು.
Teach them your ways. ನಿನ್ನ ಮಾರ್ಗವನ್ನು ಕಲಿಸು. Let them be blessed by you, Father, in a sweet way. ಸುಮಧುರವಾದ ರೀತಿಯಲ್ಲಿ ನಿನ್ನಿಂದ ಅವರು ಆಶೀರ್ವದಿಸಲ್ಪಡಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. We have got a new mobile Jesus Calls app ನಮ್ಮಲ್ಲಿ ಹೊಸ ಏಸು ಕರೆಯುತ್ತಾನೆ ಮೊಬೈಲ್ ಆ್ಯಪ್ ಇದೆ. with the daily promise message coming in 6 languages. 6 ಭಾಷೆಗಳಲ್ಲಿ ಅಲ್ಲಿ ಪ್ರತಿದಿನದ ವಾಗ್ದಾನದ ಸಂದೇಶಗಳು ಬರುತ್ತವೆ. And we have a testimony section ಅಲ್ಲಿ ಸಾಕ್ಷಿಯ ವಿಭಾಗ ಇದೆ. and also live broadcasting ಅಲ್ಲಿ ನೇರ ಪ್ರಸಾರ ಕೂಡ ಇರುತ್ತೆ. of the prayers that we have in the prayer tower and our meetings. ಮತ್ತು ನಮ್ಮ ಕೂಟ ಮತ್ತು ಪ್ರಾರ್ಥನಾ ಕೂಟಗಳಲ್ಲಿ ಇರುವಂತಹ ಆ ಸಂದೇಶಗಳು. And you can also donate through the Jesus Calls app. ಮತ್ತು ಏಸು ಕರೆಯುತ್ತಾನೆ ಆ್ಯಪ್ ಮೂಲಕ ನೀವು ದೇಣಿಗೆಯನ್ನು ಕೂಡ ಕೊಡಬಹುದು. That will be the easiest way for you to support the ministry. ಸೇವೆಗೆ ಸಹಾಯ ಮಾಡೋದಕ್ಕಾಗಿ ಇದು ಸರಳ ಮಾರ್ಗವಾಗಿದೆ. And you can also pray with us for the needs of the ministry in one of the sections of Jesus Calls app. ಆ್ಯಪ್ನ ಇನ್ನೊಂದು ಭಾಗದಲ್ಲಿ ನೀವು ಸೇವೆಯ ಅವಶ್ಯಕತೆಗಳಿಗೋಸ್ಕರ ಅಲ್ಲಿ ಪ್ರಾರ್ಥನೆ ಮಾಡಬಹುದು. And you can download the Jesus Calls app onto your phone, ನಿಮ್ಮ ಮೊಬೈಲಲ್ಲಿ ನೀವು ಏಸು ಕರೆಯುತ್ತಾನೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. Android or iOS. ಆಂಡ್ರಾಯ್ಡ್ ಅಥವಾ iOS. Scan the QR code QR ಕೋಡನ್ನು ಸ್ಕ್ಯಾನ್ ಮಾಡಿರಿ. which you are seeing on the screen now. ಪರದೆಯ ಮೇಲೆ ಈಗ ನೀವು ಕಾಣುತ್ತಿದ್ದೀರಿ. Or you can go to the App Store and download the app. ಅಥವಾ ಆ್ಯಪ್ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. Or you can search in Google Play Store for Jesus Calls. ಏಸು ಕರೆಯುತ್ತಾನೆ ಎಂದು ಗೂಗಲ್ ಪ್ಲೇ ಸ್ಟೋರಲ್ಲಿ ನೀವು ಹುಡುಕಬಹುದು. Or Apple Store. ಅಥವಾ ಆಪಲ್ ಸ್ಟೋರಲ್ಲಿ And you can download it on your phone. ಮತ್ತು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು.